ಜನರು ಒಂದು ವಿಧದ ಭಕ್ತಿಯನ್ನು ಆಚರಿಸ್ತಾರೆ, ಆದರೆ ಅದರ ಬಲವನ್ನು ನಿರಾಕರಿಸ್ತಾರೆ. ನಾವು ಹೇಗಿದ್ದೇವೆ? ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆಯ 3ನೇ ಅಧ್ಯಾಯದಲ್ಲಿ ಭಕ್ತಿಹೀನತೆಯ ಸಮಗ್ರ ಚಿತ್ರಣವನ್ನು ನಾವು ನೋಡಲಿದ್ದೇವೆ. ಕಠಿಣ ದಿನಗಳು ಅಂದರೆ ಅದು ಯಾವಾಗ ಬರುತ್ತದೆ? ಆ ದಿನಗಳು ಆಶಾದಾಯಕವಾಗಿರುತ್ತದೆಯೋ ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆಯ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಮುಂದಣ ಭಕ್ತಿಹೀನತೆ ಹಾಗೂ ದೇವರ ವಾಕ್ಯದ ಅಧಿಕಾರ. ಈ ಅಧ್ಯಾಯದಲ್ಲಿ ಕಡೇ ದಿನಗಳಲ್ಲಿ ಬರಲಿರುವ ಭಕ್ತಿಹೀನತೆಯ ಕುರಿತು ಎಚ್ಚರಿಸಿರುತ್ತಾನೆ. ಭಕ್ತಿಹೀನತೆಗೆ ದೇವರ ವಾಕ್ಯವು ಪ್ರತಿ ಔಷಧವಾಗಿದೆ ಎಂದು ಹೇಳುತ್ತಾನೆ. ಆದ್ದರಿಂದಲೇ ಈ ಅಧ್ಯಾಯವು ನಮಗೆ ಅತೀ ಮುಖ್ಯವಾದದ್ದಾಗಿದೆ. ಕಡೇ ದಿನಗಳಲ್ಲಿನ ಭಕ್ತಿಹೀನತೆ ಎಂಬ ವಿಚಾರವನ್ನು ನೋಡೋಣ. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆದರೆ ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಿಳಿದುಕೋ ಎಂಬುದಾಗಿ ನೋಡುವಾಗ ತಿಮೋಥೆಯನು ತಿಳಿದುಕೊಳ್ಳಬೇಕಾದ ಅತಿ ಪ್ರಾಮುಖ್ಯ ಸಂಗತಿಯೊಂದನ್ನು ಪೌಲನು ತಿಳಿಸುತ್ತಿದ್ದಾನೆ. ಅವನು ಏನನ್ನು ನಿರೀಕ್ಷಿಸಬಹುದು, ಸಭೆಯ ಭವಿಷ್ಯ ಏನಾಗಬಹುದು ಎಂದು ಹೇಳುತ್ತಿದ್ದಾನೆ. ಆ ದಿನಗಳು ಆಶಾದಾಯಕವಾಗಿರುವುದಿಲ್ಲ. ಕಡೇ ದಿವಸಗಳಲ್ಲಿ ಎಂಬುದಾಗಿ ನೋಡುವಾಗ ಈ ಶಬ್ದವು ಹೊಸ ಒಡಂಬಡಿಕೆಯ ಅನೇಕ ಕಡೆಗಳಲ್ಲಿ ಉಪಯೋಗಿಸಲ್ಪಟ್ಟಿದೆ. ಅದು ಸಭೆ ಎತ್ತಲ್ಪಡುವಿಕೆಗಿಂತ ಮೊದಲಿನ ಸಭಾಕಾಲವನ್ನು ತಿಳಿಸುತ್ತದೆ. ಸಭೆಯ ಕೊನೆಯ ದಿವಸಗಳು ಹಳೆ ಒಡಂಬಡಿಕೆಯಲ್ಲಿ ಆಗಾಗ ತಿಳಿಸಲ್ಪಟ್ಟ ಇಸ್ರಾಯೇಲ್ಯರ ಕಡೇ ದಿವಸಗಳಂತಲ್ಲ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಕಡೇ ದಿನಗಳನ್ನು ಯುಗದ ಸಮಾಪ್ತಿ ಇಲ್ಲವೇ ಕೊನೆಯ ಸಮಯ ಎಂದು ಕರೆಯಲಾಗಿದೆ. ಇದು ಮಹಾಸಂಕಟ ಕಾಲವಾಗಿದೆ. ಆದರೆ ಇದು ಸಭೆ ಎತ್ತಲ್ಪಡುವ ಮೊದಲಿನ ಸಭಾಕಾಲಕ್ಕಿಂತ ಭಿನ್ನವಾದದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಪೌಲನ ದಿನಗಳಲ್ಲಿ ಸಭೆಯಲ್ಲಿ ಆರಂಭವಾದ ಭಕ್ತಿಹೀನತೆಯು ಮುಂದುವರಿಯುತ್ತದೆ. ತನ್ನ ಕಾಲವಾದ ಬಳಿಕ ಸಭೆಯನ್ನು ಸುಳ್ಳು ಬೋಧಕರು ಪ್ರವೇಶಿಸಲಿದ್ದಾರೆಂದು ಪೌಲನು ಎಫೆಸ ಸಭೆಯನ್ನು ಎಚ್ಚರಿಸಿದ್ದಾನೆ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 29-30ರಲ್ಲಿ ಅವನು ಹೀಗೆ ಹೇಳಿದ್ದಾನೆ: ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು ಎಂಬುದಾಗಿ. ಪ್ರಿಯರೇ, ಅವರು ದೇವರ ವಾಕ್ಯವನ್ನು ಬೋಧಿಸುವುದಿಲ್ಲ, ಆದರೆ ಸಭೆಗಳನ್ನು ದೋಚುತ್ತಾರೆ. ನನ್ನನ್ನು ನಂಬಿರಿ, ಸುಳ್ಳು ಬೋಧಕರು ಕುರಿಗಳ ಉಣ್ಣೆಯನ್ನು ತೆಳುವಾಗಿ ಕತ್ತರಿಸುತ್ತಾರೆ. ಕಠಿಣ ಕಾಲಗಳು ಬರುವವು, ಅಂದರೆ ನೋವಿನ ದುಃಖದ ದಿನಗಳು ಬರುತ್ತವೆ. ಇದು ಲೋಕದ ಪರಿವರ್ತನೆಯಂತೆ ಕಾಣುವುದಿಲ್ಲ, ಅಲ್ಲವೇ? ಸಭೆಯು 1000 ವರ್ಷದ ಆಳಿಕೆಯನ್ನು ತರುತ್ತದೆಂದಾಗಲಿ ಲೋಕವನ್ನು ಪರಿವರ್ತಿಸುತ್ತದೆಂದಾಗಲಿ ಕಾಣುತ್ತಿಲ್ಲ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದ ಆ ರೀತಿ ತಿಳಿಸುವುದಿಲ್ಲ. ಆದರೆ ಅನೇಕ ಆಧುನಿಕ ಕನಸುಗಾರರು ನಿಜವನ್ನು ಎದುರಿಸಲಾರದೆ ಹೀಗೆ ಬೋಧಿಸುತ್ತಿರುತ್ತಾರೆ. ಬದಲಾಗಿ ಕೊನೆಯ ದಿನಗಳಲ್ಲಿ ಏನಾಗುತ್ತದೆ ಎಂದು ತಿಳಿಯಿರಿ. ಮುಂದಿನ ಕೆಲವು ವಚನಗಳಲ್ಲಿ 19 ವಿವಿಧ ಸಂಗತಿಗಳ ಕುರಿತಾಗಿ ತಿಳಿಸಲ್ಪಟ್ಟಿದೆ. ಅದು ಅಸಹ್ಯವಾದದ್ದಾದರೂ ಈ ದಿನಗಳಲ್ಲಿ ಏನು ನಡೆಯುತ್ತಾ ಇದೆ ಎಂಬುದರ ಚಿತ್ರಣವನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ತಿಳಿಸುತ್ತದೆ. ಪ್ರಿಯರೇ, ನಾವು ಸಭೆಯ ಕೊನೆಯ ದಿವಸಗಳತ್ತ ಸಾಗುತ್ತಿದ್ದೇವೆಂದು ನಾನು ನಂಬುತ್ತೇನೆ. ಇದಕ್ಕೆ ನನ್ನ ಕಾರಣವೇನೆಂದರೆ ಈ ವಚನಗಳಲ್ಲಿ ತಿಳಿಸಲಾಗಿರುವ ಸಂಗತಿಗಳು ಈಗ ನಡೆಯುತ್ತಾ ಇವೆ.
ನೀವು ಸಭೆಯ ಚರಿತ್ರೆಯನ್ನು ಗಮನಿಸುವುದಾದರೆ ಇದಕ್ಕೆ ಖಂಡಿತವಾಗಿ ಕೆಲವು ಆಧಾರಗಳು ನಿಮಗೆ ದೊರಕುತ್ತವೆ. ಆದರೆ ಎಲ್ಲ ಸೂಚನೆಗಳು ನೆರವೇರುತ್ತಿರುವ ಈ ಪರಿಸ್ಥಿತಿ ನಿಮಗೆ ಅಲ್ಲಿ ಕಾಣಲಾರದು. ಈ ಭಾಗದಲ್ಲಿ ವಿವರಿಸಲ್ಪಟ್ಟ ಕಠಿಣ ಕಾಲವು ನಮ್ಮಲ್ಲಿ ಈಗಾಗಲೇ ಬಂದಿರುತ್ತದೆಂದು ನಾನು ನಂಬುತ್ತೇನೆ. ಅದು ಇನ್ನೆಷ್ಟು ಕಾಲ ಇರುತ್ತದೆಂದು ನಾನರಿಯೆ, ಆದರೆ ಅದು ಕೆಟ್ಟದಾಗುತ್ತಾ ಹೋಗುತ್ತದೆಂದು ಬಲ್ಲೆನು. ಪೌಲನು ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೆ ಗಮನಿಸಿರಿ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಶೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆಯಿಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕಡೇ ದಿನಗಳನ್ನು ವಿವರಿಸುವುದಕ್ಕೆ 19 ಪದಗಳನ್ನು ಉಪಯೋಗಿಸಲಾಗಿದೆ. ಅದರಲ್ಲಿ ಮೊದಲನೆಯದು ಸ್ವಾರ್ಥ ಚಿಂತಕರು. ಪ್ರಿಯರೇ, ತಮ್ಮನ್ನೇ ಪ್ರೀತಿಸಿಕೊಳ್ಳುವವರು. ಇದು ನಮ್ಮ ಈಗಿನ ಸಂಸ್ಕೃತಿಯಲ್ಲಿ ತುಂಬಿ ಹೋಗಿದೆ. ವರದಿಗಾರನಾಗಿ ತುಂಬ ವರ್ಷ ಕೆಲಸ ಮಾಡಿದವನೊಬ್ಬನು ಕಂಡುಕೊಂಡ ವಿಚಾರವೇನೆಂದರೆ, ಅಧಿಕಾರದಲ್ಲಿರುವವರು ವರದಿಗಾರರಿಂದ ತಮ್ಮ ಕುರಿತ ಹೊಗಳಿಕೆಯನ್ನು ಅಪೇಕ್ಷಿಸುತ್ತಾರೆ. ಅವರು ಅದಕ್ಕಾಗಿ ಒತ್ತಾಯಿಸುತ್ತಲೂ ಇರುತ್ತಾರೆ. ಒಬ್ಬನು ಒಂದು ಶಾಲೆಯನ್ನು ಎತ್ತಿ ಹಿಡಿದರೆ ಆ ಶಾಲೆ ಅವನಿಗೆ ಪ್ರಶಸ್ತಿ ಕೊಟ್ಟು ಗೌರವಿಸುತ್ತದೆ. ಸಭೆಗಳಲ್ಲಿಯೂ ಇದನ್ನು ಕಾಣಬಹುದು. ಪ್ರಿಯರೇ, ಅಧ್ಯಾಯ 4:3 ಪೌಲನು ಹೇಳುತ್ತಾನೆ, ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗೆ ಅನುಕೂಲರಾದ ಉಪದೇಶಕರನ್ನು ಸಭೆಗಳು ಮೆಚ್ಚುತ್ತಾರೆ ಎಂದು. ಅವರಿಗೆ ಹೊಗಳಿಕೆ ಬೇಕಾಗಿದೆ. ನಮಗೆ ಹೊಗಳಿಕೆ ಸಿಗಬೇಕಾದರೆ ನಾವು ಹೊಗಳಬೇಕು. ಆದ್ದರಿಂದ ಬೋಧಕರು ತಮ್ಮ ಸಭೆಗಳನ್ನು ಹೊಗಳುತ್ತಾರೆ, ಸಭಾಧಿಕಾರಿಗಳನ್ನು ಹೊಗಳುತ್ತಾರೆ. ಅವರು ಪಾಪಿಗಳಾಗಿದ್ದು ಅವರಿಗೆ ರಕ್ಷಕನ ಅಗತ್ಯವಿದೆ ಎಂದು ಯಾರೂ ಹೇಳುವುದಿಲ್ಲ. ಅವರು ಎಷ್ಟು ಒಳ್ಳೆಯವರೆಂದು ಹೇಳುತ್ತಾರೆ. ಈಗಿನ ಸಮಾಜದಲ್ಲಿ ಸ್ವಪ್ರೀತಿಯು ಸಾಮಾನ್ಯ ಸಂಗತಿಯಾಗಿ ಹೋಗಿದೆ. ಇಷ್ಟು ಮಟ್ಟಕ್ಕೆ ಸಭೆ ಹಿಂದೆಂದೂ ಹೋಗಿರಲಾರದು. ಎರಡನೇದಾಗಿ ಹಣದಾಸೆಯವರು. ಪ್ರಿಯರೇ, ಇದು ಸ್ವಪ್ರೀತಿಯ ಬೆನ್ನಲ್ಲೇ ಬರುವಂತಹದ್ದು. ಯಾಕಂದರೆ ತಮ್ಮನ್ನು ತಾವೇ ಪ್ರೀತಿಸುವವರು ಹಣವನ್ನೂ ಪ್ರೀತಿಸುತ್ತಾರೆ. ಈ ಹಳೇ ಸ್ವಭಾವವು ತನಗೆ ತುಂಬ ಹಣವಿರಬೇಕೆಂದು ಆಶಿಸುತ್ತದೆ. 1 ತಿಮೋಥಿ 6:10 ಪೌಲನು ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂದು ಹೇಳಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಪ್ರಿಯರೇ, ಹಣವು ಕೆಟ್ಟದ್ದಲ್ಲ. ಹಣದ ಕಡೆಗಿನ ನಮ್ಮ ಮನೋಭಾವದಿಂದ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ದುರಾಶೆಯು ಹಣವನ್ನು ಕೂಡಿ ಹಾಕುವುದರಲ್ಲಿ ಮಾತ್ರವಲ್ಲದೆ ಅದನ್ನು ಉಪಯೋಗಿಸುವುದರಲ್ಲೂ ಕಂಡುಬರುತ್ತದೆ. ಮೂರನೇದಾಗಿ ಬಡಾಯಿ ಕೊಚ್ಚುವವರು. ಪ್ರಿಯರೇ, ಇದು ಜಂಬ ಕೊಚ್ಚಿಕೊಳ್ಳುವವರನ್ನು ಸೇರಿಸಿಕೊಂಡಿದೆ. ಒಬ್ಬನ ನಡತೆಯಿಂದಲೇ ಅವನು ಅಹಂಕಾರಿ ಎಂದು ಹೇಳಬಹುದು. ಅವನು ನವಿಲಿನಂತೆ ನಡೆಯುತ್ತಾನೆ. ನಾಲ್ಕನೇದಾಗಿ ಅಹಂಕಾರಿಗಳು, ಅಂದರೆ ಹೆಮ್ಮೆಯಿಂದ ತುಂಬಿದವರು. ಐದನೇದಾಗಿ ದೂಷಕರು, ಅಂದರೆ ಇದನ್ನು ಗೇಲಿ ಮಾಡುವವರೆಂದು ಕರೆಯಬಹುದು. ಒಬ್ಬ ವ್ಯಕ್ತಿಯ ಪತ್ನಿ ಅವನಿಗೆ ಹೇಳಿದಳು, ಸ್ಮಿತ್ನವರ ಜಗಳದ ಕುರಿತಾಗಿ ಊರಲ್ಲಿ ಎಲ್ಲರೂ ಮಾತನಾಡುತ್ತಾರೆ. ಕೆಲವರು ಅವನ ಪಕ್ಷ ವಹಿಸುತ್ತಾರೆ, ಇನ್ನು ಕೆಲವರು ಅವಳ ಪಕ್ಷ ವಹಿಸುತ್ತಾರೆ. ಅವನು ಉತ್ತರಿಸಿದನು, ಕೆಲವು ವಿಚಿತ್ರ ಮನುಷ್ಯರಾದರೂ ತಮ್ಮ ಸ್ವಂತ ವ್ಯವಹಾರಗಳಲ್ಲಿ ತೊಡಗಿಕೊಂಡಿದ್ದಾರೆ. ಈ ರೀತಿಯ ಜನರು ಯಾವಾಗಲೂ ಬೇರೆಯವರ ವ್ಯವಹಾರಗಳಲ್ಲಿ ಮೂಗು ತುರಿಸುತ್ತಿರುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಆರನೇದಾಗಿ ತಂದೆ ತಾಯಿಗಳಿಗೆ ಅವಿಧೇಯರು. ಇದು ಖಂಡಿತವಾಗಿ ತಾನಾಗಿ ತಿಳಿಯುತ್ತದೆ. ತಂದೆ ತಾಯಿಗಳಿಗೆ ವಿರೋಧವಾಗಿ ಎದ್ದಿರುವ ಲಕ್ಷಾಂತರ ಮಕ್ಕಳಿದ್ದಾರೆ. ಏಳನೇದಾಗಿ ಉಪಕಾರ ನೆನೆಸದವರು. ಇತರರಿಂದ ಸಹಾಯವನ್ನು ಹೊಂದಿ ತಿರುಗಿ ಉಪಕಾರ ಹೇಳುವುದನ್ನೇ ಮರೆತವರು. ದೇವರಿಂದಲೂ ಉಪಕಾರಗಳನ್ನು ಸಕಲ ವಿಧವಾಗಿ ಹೊಂದಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸದವರು. ಎಂಟನೇದಾಗಿ ದೇವ ಭಯವಿಲ್ಲದವರು. ಪ್ರಿಯರೇ, ತಮ್ಮ ಮಾತಿನಲ್ಲಾಗಲಿ ಜೀವಿತದ ರೀತಿಯಲ್ಲಾಗಲಿ ಅವರು ದೇವರಿಗೆ ವಿರುದ್ಧವಾಗಿರುವವರು. ಒಂಬತ್ತನೇದಾಗಿ ಮಮತೆ ಇಲ್ಲದವರು.
ಇದರ ಅರ್ಥ ಅನೈತಿಕ ಸಂಬಂಧವುಳ್ಳವರು ಎಂದು. ಸಲಿಂಗ ಕಾಮವು ಸರಿಯೆಂದು ಒಪ್ಪಿಕೊಂಡಿರುವ ಕಾಲದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಆದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 24ರಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳುತ್ತಾನೆ, ಏನೆಂದರೆ, ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು ಎಂಬುದಾಗಿ. ಪ್ರಿಯರೇ, ಈ ರೀತಿಯ ಸಲಿಂಗ ಕಾಮವೆಂದರೆ ಮಾನವ ಸ್ವಭಾವದ ಅತ್ಯಂತ ಕೀಳುಮಟ್ಟದ ಸ್ಥಿತಿಯಾಗಿದೆ. 10ನೇದಾಗಿ ಸಮಾಧಾನವಾಗದವರು ಎಂಬುದಾಗಿ. ಇವರ ಜೊತೆ ಸಹಮತವಾಗಿ ಜೀವಿಸಲು ಸಾಧ್ಯವೇ ಇಲ್ಲ. ಅವರನ್ನು ಸಂಧಾನಪಡಿಸಲು ಸಾಧ್ಯವೇ ಇರುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಪಶ್ಚಿಮ ಟೆಕ್ಸಾಸಿನ ಒಂದು ಹೋಟೆಲಿನಲ್ಲಿ ಈ ರೀತಿ ಬರೆಯಲಾಗಿತ್ತು, ಏನೆಂದರೆ, ನಾವು ಎಲ್ಲರನ್ನೂ ಮೆಚ್ಚಿಸಲು ಸಾಧ್ಯವಿಲ್ಲ, ಆದರೆ ನಾವು ಪ್ರಯತ್ನಿಸುತ್ತೇವೆ ಎಂದು. 11ನೇದಾಗಿ ಚಾಡಿ ಹೇಳುವವರು, ಅಂದರೆ ಈ ದಿನಗಳಲ್ಲಿ ಬೇಕಾದಷ್ಟು ಇಂಥವರಿದ್ದಾರೆ. 12ನೇದಾಗಿ ದಮೆ ಇಲ್ಲದವರು, ಅಂದರೆ ಸ್ವನಿಯಂತ್ರಣವಿಲ್ಲದವರು. ಪ್ರಿಯರೇ, ಈಗಿನ ಸಮಾಜದ ಹೆಚ್ಚಿನ ಜನರು ಈ ಸ್ವಭಾವದವರಾಗಿರುತ್ತಾರೆ. 13ನೇದಾಗಿ ಉಗ್ರತೆಯುಳ್ಳವರು. ಪ್ರೀತಿಯುಳ್ಳ ದೇವಜನರೇ, ಉಗ್ರವಾದ ಸ್ವಭಾವವುಳ್ಳವರು. ಪಟ್ಟಣದ ಬೀದಿಗಳಲ್ಲಿ ಭದ್ರತೆಯೇ ಇರುವುದಿಲ್ಲ, ಹಗಲಲ್ಲೂ ಯಾವ ಜೀವ ಭದ್ರತೆ ಇರುವುದಿಲ್ಲ. 14ನೇದಾಗಿ ಒಳ್ಳೆಯದನ್ನು ಪ್ರೀತಿಸದವರು, ಅಂದರೆ ಒಳ್ಳೆಯದನ್ನು ಹಾಗೆ ಮಾಡುವವರು. ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೋಡುತ್ತೇವೆ. 15ನೇದಾಗಿ ದ್ರೋಹಿಗಳು, ಅಂದರೆ ಮೋಸ ಮಾಡುವವರು. ಇಂಥವರನ್ನು ನಾವು ನಂಬುವುದಕ್ಕೇ ಆಗುವುದಿಲ್ಲ. 16ನೇದಾಗಿ ದುಡುಕಿನವರು, ಅಂದರೆ ಜಾಗೃತಿ ಇಲ್ಲದೆ ಮುನ್ನುಗ್ಗುವವರು. 17ನೇದಾಗಿ ಉಬ್ಬಿಕೊಂಡವರು, ಅಂದರೆ ಅಹಂಕಾರದಿಂದ ತುಂಬಿದವರು. 18ನೇದಾಗಿ ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು. ಈಗಿನ ಕಾಲದ ಜನರು ಹೆಚ್ಚು ಕಡಿಮೆ ಹೀಗೆಯೇ ಇರುವವರು. ಭೋಗಗಳಿಗಾಗಿ ಇಷ್ಟು ಹಣ ಖರ್ಚು ಮಾಡುವುದು ಹಿಂದೆಂದೂ ಇರಲಿಲ್ಲ. ಪ್ರಿಯರೇ, ಕ್ರೀಡೆಯ ಹಾಗೂ ಮನರಂಜನೆಯ ಕಾರ್ಯಕ್ರಮಗಳನ್ನು ನೋಡಿರಿ. ಇದು ಲಕ್ಷಾಂತರ ಜನರನ್ನು ಆಕರ್ಷಿಸುತ್ತದೆ. ರೋಮ್ ಸಾಮ್ರಾಜ್ಯ ಅವನತಿಗೆ ಬರಲು ಈ ರೀತಿಯ ಸ್ವಭಾವಗಳೇ ಕಾರಣವಾಗಿತ್ತು. ಜನರಿಗೆ ಧ್ಯಾನ ಮತ್ತು ಸರ್ಕಸ್ ಕಾರ್ಯಕ್ರಮಗಳು ಕೊಡಲ್ಪಟ್ಟವು. ರೋಮ್ ಪತನವಾಯಿತು. ಇದೇ ರೀತಿಯ ಸ್ಥಿತಿ ಈಗಲೂ ಇರುತ್ತದೆ. ಜನರು ದೇವರಿಗಿಂತ ಹೆಚ್ಚಾಗಿ ಭೋಗಗಳನ್ನೇ ಪ್ರೀತಿಸುವರಾದ್ದರಿಂದ ಬಿಲಿಯಗಟ್ಟಲೆ ಹಣವನ್ನು ಖರ್ಚು ಮಾಡುತ್ತಾರೆ. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನವನ್ನು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರೂ ಆಗಿರುವರು, ಇಂಥವರ ಸಹವಾಸವನ್ನು ಮಾಡದಿರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 19ನೇದಾಗಿ ಒಂದು ವಿಧದ ಭಕ್ತಿಯನ್ನು ಅನುಸರಿಸುತ್ತಾರೆ, ಆದರೆ ಅದರ ಬಲವನ್ನು ನಿರಾಕರಿಸುತ್ತಾರೆ. ಅವರು ಧಾರ್ಮಿಕ ವಿಧಿಗಳನ್ನು ಆಚರಿಸುತ್ತಾರೆ, ಆದರೆ ಅದರಲ್ಲಿ ಜೀವವಾಗಲಿ ನಿಜತ್ವವಾಗಲಿ ಇರುವುದಿಲ್ಲ. ಇಂಥವರ ಸಹವಾಸವನ್ನು ಮಾಡದಿರು ಎಂಬುದಾಗಿ ನೋಡುವಾಗ ವಿಶ್ವಾಸಿಗಳು ಇಂಥವರಿಂದ ದೂರವಿರತಕ್ಕದ್ದು. ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ, ಪ್ರಿಯ ಮಿತ್ರನೇ, ನೀನು ಒಂದು ತಣ್ಣಗಾದ ಉದಾರವಾದಿ ಸಭೆಯಲ್ಲಿ ಸೇರಿರುವುದಾದರೆ ಮತ್ತು ನೀನೊಬ್ಬ ನಿಜ ವಿಶ್ವಾಸಿಯಾಗಿರುವುದಾದರೆ ನೀನು ಅಲ್ಲಿದ್ದು ಏನು ಮಾಡುತ್ತಿ? ದೇವರ ವಾಕ್ಯದಲ್ಲಿ ಅವರೊಂದಿಗೆ ಸೇರಬಾರದೆಂದು ಹೇಳಿದೆಯಲ್ಲ. ನಂಬಿಗಸ್ತನಾಗಿ ದೇವರ ವಾಕ್ಯವನ್ನು ಸಾರುತ್ತಿರುವ ಸಭಾಪಾಲಕರು ದೇಶದಲ್ಲೆಲ್ಲ ಇರುತ್ತಾರೆ. ಇಂಥವರ ಜೊತೆ ಸೇರಿ ಅವರನ್ನು ಯಾಕೆ ಬೆಂಬಲಿಸಬಾರದು? ಮುಂದಕ್ಕೆ ನೋಡೋಣ. ಪೌಲನು ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು, ಮನೆಗಳಲ್ಲಿ ನುಸುಳಿ ಪಾಪಗಳಿಂದ ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರೂ ಆಗಿರುವ ಅವಿವೇಕಿಗಳಾದ ಸ್ತ್ರೀಯರನ್ನು ವಶ ಮಾಡಿಕೊಳ್ಳುವವರು ಇವರೊಳಗೆ ಸೇರಿದವರೇ. ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರೂ ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವಿವೇಕಿಗಳಾದ ಸ್ತ್ರೀಯರು ಎಂಬುದಾಗಿ ನೋಡುವಾಗ ಅನೇಕ ವರ್ಷಗಳು ಸತ್ಯವೇದ ಶಿಬಿರಗಳಲ್ಲಿ ಭಾಗವಹಿಸಿದರೂ ದೇವರ ವಾಕ್ಯದ ಕುರಿತಾಗಿ ಏನೇನೋ ತಿಳಿಯದವರಾಗಿದ್ದಾರೆ. ಅವರು ಇನ್ನೂ ಬೆಳೆಯಲಿಲ್ಲ, ಅವರ ಜೀವಿತಗಳು ಬದಲಾಗಲಿಲ್ಲ. ಪ್ರಿಯ ಸ್ನೇಹಿತನೇ, ನೀನು ಈ ದಿನಗಳಲ್ಲಿ
ಇಂಥವನಾಗಿ ಕಂಡುಬರುತ್ತೀಯೋ ಕೂಡಲೇ ಮೊಣಕಾಲೂರಿ ದೇವರಿಂದ ಕ್ಷಮಾಪಣೆಯನ್ನು ಹೊಂದಿಕೋ. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನವನ್ನು, ಎನ್ನ ಎಂಬ್ರ ಎಂಬವರು ಮೋಶೆಯನ್ನು ವಿರೋಧಿಸಿದಂತೆಯೇ ಆ ಮನುಷ್ಯರು ಸಹ ಸತ್ಯವನ್ನು ವಿರೋಧಿಸುತ್ತಾರೆ. ಬುದ್ಧಿಗೆಟ್ಟವರು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರೂ ಆಗಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೋಶೆ ಫರೋಹನನ ಆಸ್ಥಾನದಲ್ಲಿ ಅದ್ಭುತಗಳನ್ನು ಮಾಡಿದಾಗ ಎನ್ನ ಎಂಬ್ರ ಎಂಬ ಈ ಯಕ್ಷಿಣಿಗಾರರು ಕರೆಸಲ್ಪಟ್ಟಿದ್ದರು. ಪ್ರಿಯರೇ, ಪೌಲನು ಹೇಳದಿರುತ್ತಿದ್ದರೆ ನಮಗೆ ಇವರಿಬ್ಬರ ಹೆಸರುಗಳೇ ತಿಳಿಯುತ್ತಿರಲಿಲ್ಲ. ಪೌಲನಿಗೆ ಈ ಹೆಸರುಗಳು ಹೇಗೆ ತಿಳಿಯಿತೆಂಬುದಾಗಿ ತುಂಬ ವಾಗ್ವಾದಗಳಾಗಬಹುದು. ದೇವರ ಆತ್ಮನೇ ಅದನ್ನು ಪೌಲನಿಗೆ ತಿಳಿಯಪಡಿಸಿದನು ಎಂಬುದು ಸರಳವಾದ ಅಭಿಮತವಾಗಿದೆ. ಅವರ ಹೆಸರುಗಳು ತಿಳಿದಿದ್ದರಿಂದ ಆ ಘಟನೆಗೆ ಹೆಚ್ಚಿನ ಮಹತ್ವವೇನೂ ಉಂಟಾಗಲಿಲ್ಲ. ಆದರೆ ಪೌಲನಿಗೆ ಅವರ ಹೆಸರುಗಳು ತಿಳಿದಿತ್ತು ಮತ್ತು ಅವರು ನಿಜವಾದ ವ್ಯಕ್ತಿಗಳಾಗಿದ್ದರು. ಅವರ ಕುರಿತಾಗಿ ವಿಮೋಚನಕಾಂಡ 7ನೇ ಅಧ್ಯಾಯದಲ್ಲಿ ಓದಬಹುದು. ಪ್ರಿಯರೇ, ಈ ವಿಮೋಚನಕಾಂಡದ ಘಟನೆಯಿಂದ ತಿಳಿಯುವುದೇನೆಂದರೆ ಸೈತಾನನಿಗೆ ಶಕ್ತಿಯಿದೆ, ಅಮಾನುಷವಾದ ಶಕ್ತಿಯಿದೆ ಎಂದು, ಅವನು ಇತರರನ್ನು ಅಣಕಿಸುವವನೆಂದು ತಿಳಿಯುತ್ತದೆ. ದೇವರು ಮಾಡಿದ್ದನ್ನೇ ತಾನು ಮಾಡಿ ತೋರಿಸುತ್ತಾನೆ. ಎನ್ನ ಎಂಬ್ರರು ಸೈತಾನನ ಶಕ್ತಿಯಿಂದ ಅದ್ಭುತಗಳನ್ನು ಮಾಡಲು ಶಕ್ತರಾದರು. ಮೋಶೆಯಾದರೂ ದೇವರ ಶಕ್ತಿಯಿಂದ ಅದನ್ನೆಲ್ಲ ಮಾಡಿದನು. ಈ ಕಾರಣದಿಂದಲೇ ಇಲ್ಲಿ ಅವರ ಕುರಿತಾಗಿ ಹೇಳಲಾಗಿದೆ ಎಂದು ನಾನು ನಂಬುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲೂ ಸೈತಾನನು ದೇವರ ಶಕ್ತಿಯನ್ನು ಅನುಸರಿಸಬಲ್ಲನೆಂಬುದನ್ನು ನಾವು ತಿಳಿಯಬೇಕು. ಯೋಹಾನ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 1ರಲ್ಲಿ ಯೋಹಾನನು ನಮ್ಮನ್ನು ಹೀಗೆ ಎಚ್ಚರಿಸುತ್ತಾನೆ. ಏನೆಂದರೆ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೈತಾನನು ದೇವರ ಶಕ್ತಿಯನ್ನು ಅನುಸರಿಸುವ ಸಾಧ್ಯತೆ ಇದೆ. ನಮ್ಮ ದಿನಗಳಲ್ಲೂ ಅನೇಕ ಕಡೆಗಳಲ್ಲಿ ಈ ರೀತಿಯ ಶಕ್ತಿಯ ಕಾರ್ಯಗಳಾಗುವಾಗ ಅವು ನಿಜವಾಗಿ ಸೈತಾನನ ಶಕ್ತಿಯಿಂದ ಆದದ್ದಾದರೂ ದೇವರ ಶಕ್ತಿಯೆಂದು ತಪ್ಪಾಗಿ ತಿಳಿಯುವ ಗಂಡಾಂತರವಿದೆ. ಬುದ್ಧಿಗೆಟ್ಟವರು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರೂ ಆಗಿದ್ದಾರೆ. ಪ್ರಿಯರೇ, ಈಗಿನ ಕಾಲದ ಜನರು ಎನ್ನ ಎಂಬ್ರರಂತೆ ತಮ್ಮ ಮನಸ್ಸು ಕೆಟ್ಟು ಹೋದವರಾಗಿರುತ್ತಾರೆ ಎಂದು ಪೌಲನು ಹೇಳುತ್ತಾನೆ. ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರು ಅಂದರೆ ಅವರು ನಂಬಿಕೆಯನ್ನು ಸಂಪೂರ್ಣವಾಗಿ ಅಲ್ಲಗಳೆದವರಾಗಿದ್ದಾರೆ. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನವನ್ನು, ಆದರೆ ಅವರ ಪ್ರಯತ್ನವು ಇನ್ನೂ ಸಾಗುವುದಿಲ್ಲ. ಆ ಎನ್ನ ಎಂಬ್ರರ ಮೂರ್ಖತನವು ಎಲ್ಲರಿಗೂ ಪರಿಷ್ಕಾರವಾಗಿ ತಿಳಿದು ಬಂದ ಪ್ರಕಾರ ಇವರದು ತಿಳಿದು ಬರುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಕ್ರೈಸ್ತರೆಲ್ಲರಿಗೆ ಒಂದು ವಿಶೇಷ ಎಚ್ಚರಿಕೆಯಾಗಿರಬೇಕು. ಪ್ರಿಯ ಮಿತ್ರನೇ, ನಿನಗೆ ಮನಸ್ಸಿದ್ದರೆ ಮಂತ್ರತಂತ್ರಗಳಲ್ಲಿ ತೊಡಗಿಕೋ, ಆದರೆ ಅದು ಬಹು ಭಯಂಕರವಾದದ್ದೆಂಬುದನ್ನು ಮರೆಯಬೇಡ. ನಮ್ಮ ದಿನಗಳಲ್ಲಿ ಸೈತಾನನ ಬಲವು ಅನೇಕರಲ್ಲಿ ಕಂಡುಬರುತ್ತಿದೆ. ಭೌತಿಕವಾದದ ಯುಗದಲ್ಲಿ ಮಾನವನು ಅಲೌಕಿಕ ಶಕ್ತಿಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿದರೂ ಅದು ಉಂಟೆಂಬುದನ್ನು ಕಂಡುಕೊಳ್ಳುತ್ತಿರುವುದು ದುಃಖಕರವಾದದ್ದು. ಆದರೆ ಅದು ಸೈತಾನನಿಗೆ ಸಂಬಂಧಿಸಿದ್ದಾಗಿರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಹಾಗಿದೆ. ನಾವು ದೇವರ ಬಲವನ್ನು ಹೊಂದಿಕೊಂಡು ಜೀವಿಸ್ತಾ ಇದ್ದೇವೆಯೋ ಅಥವಾ ಸೈತಾನನ ಬಲವನ್ನು ನಾವು ಆತುಕೊಂಡಿದ್ದೇವೆಯೋ? ದೇವರ ವಾಕ್ಯದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ದೇವರ ಬಲವನ್ನೇ ಬೇಡಿಕೊಳ್ಳೋಣ. ಆ ಬಲದಿಂದ ಮುಂದೆ ಮುಂದೆ ಸಾಗೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮ ಜೀವಿತವನ್ನು ನೀನು ಬಲ್ಲೆ ಸ್ವಾಮಿ. ನಮ್ಮ ಬಲಹೀನತೆಗಳು, ನಮ್ಮಲ್ಲಿರುವಂಥ ಬಲಗಳು ಎಲ್ಲವೂ ನಿನಗೆ ಗೊತ್ತದೆ. ನಾವು ದಿನಾಲು ನಿನ್ನನ್ನೇ ಆತುಕೊಂಡು ನಿನ್ನಿಂದ ಬಲ ಹೊಂದಿದ ಮನುಷ್ಯರು ಧನ್ಯರು ಎಂಬ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರು ಇರುವಂಥ ಸ್ಥಳದಲ್ಲಿ ನೀನು ಅವರ ಸಂಗಡ ಮಾತನಾಡು ಸ್ವಾಮಿ. ಅವರ ಚಿಂತಾಭಾರಗಳನ್ನು ನೀಗಿಸು, ಅವರ ಕಷ್ಟ ಸಮಸ್ಯೆಗಳನ್ನು ಪರಿಹರಿಸು. ಅವರು ನಿನ್ನ ಸಂತೋಷವನ್ನು ತುಂಬಿದವರಾಗಿ ನಿನ್ನ ವಾಕ್ಯ ಭರಿತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ
ಬೇಡಿದ್ದೇವೆ ತಂದೆಯೇ. ಆಮೇನ್. ಆತ್ಮೀಯರೇ, ಭಕ್ತಿಹೀನತೆಗೆ ದೇವರ ವಾಕ್ಯವೇ ಪ್ರತಿ ಔಷಧವಾಗಿದೆ. ಕಡೆಯ ದಿನಗಳನ್ನು ವಿವರಿಸುವುದಕ್ಕೆ 19 ಪದಗಳನ್ನು ನಾವು ತಿಳಿದುಕೊಂಡೆವು. ಎಲ್ಲ ಜ್ಞಾಪಕ ಇಟ್ಕೊಂಡಿದ್ದೀರಾ? ನಮ್ಮನ್ನು ನಾವು ಕೇಳಿದಂತಹ ವಾಕ್ಯದ ಮೂಲಕ ಪರೀಕ್ಷೆ ಮಾಡಿಕೊಳ್ಳೋಣ. ಎನ್ನ ಎಂಬ್ರರಂತೆ ನಾವಾಗದೆ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ದೀನತೆಯ ಜೀವಿತದಲ್ಲಿ ಸದಾ ಸಿದ್ಧರಾಗಿ ಜೀವಿಸೋಣ. ದೇವರನ್ನು ಮಹಿಮೆ ಪಡಿಸೋಣ. ಪ್ರಿಯ ವೀಕ್ಷಕರೇ, ನೀವು ಮಾಡುವ ಒಂದೊಂದು ಕರೆಗಳು ಈ ಸೇವೆಯ ಅಭಿವೃದ್ಧಿಗೆ ಹಾಗೂ ಅನೇಕರಿಗೆ ದೇವರ ವಾಕ್ಯಗಳನ್ನು ಸಾರಲು ಸಾಧ್ಯವಾಗ್ತದೆ. ಆದ್ದರಿಂದ ತಪ್ಪದೆ ನೀವು ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.